ಆಮೇಲೆ ಇದ್ದಾಗಲೇ 10 ವರ್ಷದಲ್ಲಿ ಕಾಂಗ್ರೆಸ್ ಇದ್ದ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಬರೆದು ಆಗೋಗಿದೆ. ಆಗ ಮಾಧ್ಯಮದವರೆಲ್ಲ ಭಾಳ ಜನ ಏನು ಮಾಡಿದ್ರು, ಟೀಕೆ ಟಿಪ್ಪಣಿಗಳು ಮಾಡಿದ್ರು, ಅಯ್ಯೋ ಇವ್ರು ಕತೆ ಬಿಡ್ತಾರೆ ಹಾಗೆ ಹೀಗೆ ಅಂತ. ಮುಖ್ಯಮಂತ್ರಿ ಆಗಬೇಕಾದ್ರೆ ಎಚ್ ಡಿ ಕುಮಾರಸ್ವಾಮಿ ಆಗಬೇಕಾದ್ರೂ ಇದೇ ಹಾಸನಾಂಬೆಯಲ್ಲಿ ನಾನು ಹೇಳಿದಾಗ ಅದೇ ನಡೀತು. ಅದು ನಡೆದಾದ ಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು. ತದನಂತರ ಸಿದ್ದರಾಮಯ್ಯ ನಾನು ಯಾವ ಕಾಲಕ್ಕೂ ಬಿಗ್ ಬಾಸ್ ಹೋಗೋ ಸಮಯದಲ್ಲೂ ಯಾರು ಗೆಲ್ತಾರೆ ಅಂದರೆ ಸಿದ್ದರಾಮಯ್ಯನೇ ಆಗ್ತಾರೆ ಅಂತಲೂ ಹೇಳಿದಾಗ ಒಳಗಡೆ ಮನೆ ಒಳಗಿಂದ ಹೇಳಿದ್ದದು, ಹೊರಗಡೆಯಿಂದ ನಾನು ಬಂದು ನೋಡೇ ಇರಲಿಲ್ಲ. ಆಗಲೂ ಸಹ ಅದು ಸತ್ಯವಾಯಿತು, ಯಾಕೆಂದರೆ ಜನಕ್ಕೆ ಹೊರಗಡೆಯಿಂದ ನೋಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನೋ ಯೋಗ ಬರೆದಿಟ್ಟ ಮೇಲೆ ಯಾರು ಕೇಳಲು ತಪ್ಸಕ್ಕಾಗಲ್ಲ. ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆಯಲ್ಲಿ ಏನು ಹೇಳುತ್ತೆ ಅಂದರೆ, ಒಂದು ವಿಶೇಷವಾಗಿರ್ತಕ್ಕಂಥ ರಾಜಕೀಯದ ಕ್ಷತ್ರಿಯ ಆಗ್ತಾನೆ ಅಂತ ಹೇಳುತ್ತೆ. ಏನು ಅಂತ, ಶನಿ ಯಾವತ್ತು ಇನ್ವರ್ಟೆಡ್ ಅಂದರೆ ಬ್ಯಾಕ್ ಸೈಡ್ ವಾಪಸ್ ಬರ್ತಾನೆ, ಯಾರು ರೆಟ್ರೋಗ್ರೇಟೆಡ್ ಬಂದಾಗ ಉಲ್ಟಾ ಬರೋ ಸಮಯಕ್ಕೆ ಏನು ಮಾಡ್ತಾನೆ, ಯಾರ ಜೊತೆ ಇರ್ತಾನೆ ಅಂತ ನೋಡು. ಅವನು ಅಕಸ್ಮಾತ್ ನೇರವಾಗಿ ಹೋದರೆ ಅನ್ಡಿಪೋರ್ಟೆಡ್ ಆಗಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನೆಲ್ಲ ಎತ್ತರ ಸ್ಥಾನಕ್ಕೆ ಕರ್ಕೊಂಡೋಗ್ತಾನೆ. ಅವ್ನು ಶೂದ್ರ ಅವ್ನು ಮಾಡಬೇಡ, ಇವನು ಶೂದ್ರ ಇವನು ಮಾಡಬೇಡ, ಇವನು ಬ್ಯಾಕ್ವರ್ಡ್ ಕ್ಲಾಸ್ ಇವನು ಮಾಡಬೇಡ ಅಂತ ಜನಗಳಿಗೆ ಹೇಳಿದ್ರು ಶನಿ ಉಚ್ಚದಲ್ಲಿದ್ದರೆ ಎಲ್ಲರನ್ನೂ ಅವನೇ ಸ್ಥಾನ ಕೊಡ್ತಾನೆ. ಯಾರೋ ಶನೇಶ್ವರ. ನೋಡು, ಒಂದು ಸನ್ಯಾಸಿ, ನಮ್ಮಂಥ ಸನ್ಯಾಸಿಗಳನ್ನ ಒಂದು ರಾಜಕಾರಣಿಗಳ ಆಗಬೇಕು ಅಂದರೂ ಶನಿ ಚೆನ್ನಾಗಿದ್ದಾರೇನೇ ಬರೆದಿಟ್ಟು ಶಾಸನ, ಅದು ಯಾರೂ ಚೇಂಜ್ ಮಾಡೋಕ್ಕೆ